ಅನ್ನದಾತನ ಕೂಗಿಗೆ ದನಿಯಾದ ವೇದಿಕೆ. ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಕೃಷಿ ಉಪಕರಣಗಳು, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ, ರೇಷ್ಮೆ, ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ. ತಪ್ಪದೇ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 8:45 ಹಾಗೂ ಬುಧವಾರ ಸಂಜೆ 6:50. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರದಿಂದ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ಕೂಡಿಗೆಹಾಡಿಯ ಸಾವಯವ ಕೃಷಿಕರಾದಂಥ ಶ್ರೀಯುತ ರವಿಯವರು. ಇವರು ಕಳೆದ 18 ವರ್ಷಗಳಿಂದ ತಮ್ಮ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಆಹಾರ ಬೆಳೆಗಳಾಗಿರ್ಬೋದು, ತರಕಾರಿ ಬೆಳೆಗಳಾಗಿರ್ಬೋದು, ಪ್ರಮುಖವಾಗಿ ವಾಣಿಜ್ಯ ಬೆಳೆಗಳಾದಂತಹ ಹತ್ತಿ, ಬಾಳೆ, ಶುಂಠಿ ಈ ರೀತಿಯ ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ಬರ್ತಾ ಇದ್ದಾರೆ. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಸಾವಯವ ಕೃಷಿ ಪದ್ಧತಿಯಲ್ಲಿ ಈ ಮಿಶ್ರ ಬೆಳೆಗಳ ಅನುಭವ ಕುರಿತು, ಕೃಷಿಯಲ್ಲಿನ ಇವರ ಯಶಸ್ಸಿನ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ರವಿ ಅವರೇ, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ಭಾಳ ಸಂತೋಷ ಇದರಿಂದ ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ ತಮ್ಮ ಸಾವಯವ ಕೃಷಿಯ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಭಾಗವಹಿಸ್ತಿರೋದು ತುಂಬ ಖುಷಿಯ ವಿಚಾರ. ಮೊದಲಿಗೆ ತಮ್ಮ ಒಂದು ಪರಿಚಯದ ಮುಖಾಂತರ ಯಾವಾಗ ಈ ಕೃಷಿಯನ್ನು ಪ್ರಾರಂಭ ಮಾಡಿದ್ರಿ, ಹೇಗೆ ಈ ಕೃಷಿಯಲ್ಲಿ ತೊಡಗಿಸ್ಕೊಂಡ್ರಿ? ನನ್ನ ಹೆಸರು ರವಿ, ಕೂಡಿಗೆಹಾಡಿ. ನಾನು 2006ದಿಂದ ಸ್ಟಾರ್ಟ್ ಮಾಡಿದ್ದೀನಿ ಕೃಷಿನ. ಆಗ ಮಳೆ ಆಶ್ರಿತ, ಈ ನೀರಾವರಿ ಏನಿಲ್ಲ, ಮಳೆ ಆಶ್ರಿತ ಹತ್ತಿ ಮಾತ್ರ ಹತ್ತಿರಾಗಿ ಬೆಳಿತಿದ್ದೋ. ಇಂದ 10 ವರ್ಷದಿಂದ ನೀರಾವರಿ ಮಾಡ್ತಾ ಇದ್ದೀನಿ ಸರ್. ಕಳೆದ 18 ವರ್ಷಗಳಿಂದ ಈಗ ತಾವು ಈ ಕೃಷಿನಲ್ಲಿ ತೊಡಗಿಸ್ಕೊಳ್ತಾ ಬರ್ತಾ ಇದ್ರಲ್ಲ, ಇದರಲ್ಲಿ ಪ್ರಮುಖವಾಗಿ ತಾವು ಆರಂಭದ ದಿನಗಳಲ್ಲಿ ಯಾವ ರೀತಿಯ ಬೆಳೆಗಳನ್ನ ಬೆಳೀತಾ ಇದ್ರಿ, ಪ್ರಸ್ತುತವಾಗಿ ಯಾವ ರೀತಿಯ ಬೆಳೆಗಳನ್ನ ಬೆಳೀತಾ ಇದ್ದೀರಾ? ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಹತ್ತಿ, ರಾಗಿ ಬಿಟ್ಟು ಅವರೇ ಉಳ್ಳಿ ಅಷ್ಟೇ ಬೆಳೀತಿದ್ದು. ನೀರಾವರಿ ಆಗಕ್ಕೆ ಮುಂಚೆನೆ. ನೀರಾವರಿ ಆದ್ಮೇಲೆ ತರಕಾರಿ ನಾವು ಮತ್ತೆ ಬಾಳೆ, ಸ್ವಲ್ಪ ಶುಂಠಿ, ರಾಗಿ ಮತ್ತೆ ಹತ್ತಿ ಸ್ವಲ್ಪ ಆಗ್ತಾ ಇದೀವಿ ಅಷ್ಟೇ. ದೀರ್ಘಾವಧಿ ಬೆಳೆಗಳು ಯಾವ್ಯಾವ ಬೆಳೀತಾ ಇದ್ದೀವಿ? ದೀರ್ಘಾವಧಿ ಶುಂಠಿ ಆಗ್ತಿದ್ವು ಮತ್ತೆ ಬಾಳೆ. ವರ್ಷದ ಬೆಳೆ 2 ಬಾಳೆ ಮತ್ತೆ ಶುಂಠಿ ಅಷ್ಟೆ. ಈಗ ಪ್ರಮುಖವಾಗಿ ಒಂದು ಕೃಷಿ ಚಟುವಟಿಕೆಯನ್ನ ಮಾಡ್ತೀವಿ ಅಂದ್ರೆ ಅದಕ್ಕೆ ಅಗತ್ಯವಾದಂಥ ನೀರಿನ ವ್ಯವಸ್ಥೆ ಇರಬೇಕಾಗುತ್ತೆ. ತಾವ್ಯಾವ ರೀತಿ ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ, ಅದ್ರ ನಿರ್ವಹಣೆ ಹೇಗೆ ಮಾಡ್ತಾ ಇದ್ದೀರಾ? ನೀರು ಮೊದಲು ಈ ಕಾರ್ಪೊರೇಷನ್ನಿಂದ ಬೋರ್ ಆಗಿತ್ತು. ಅದೊಂದು 5-6 ವರ್ಷ ಬಾಳ್ಕೆ ಬತ್ತು. ಆಮೇಲೆ ನಾವೇ ಅದು ಫೇಲರ್ ಇದ್ದ ನಾವು ಒಂದು ಸ್ವಂತ ಬಡಿಸ್ಕೊಂಡು ಒಂದು ಬೋರು, ಮತ್ತು ಅದು ಸ್ವಲ್ಪ ನೀರು ಬರುತ್ತೆ. 2ರಲ್ಲಿ ಸ್ವಲ್ಪ ಮೇಂಟೈನ್ ಮಾಡ್ಕೊತಾ ಇದ್ವಿ ನೀರು. ಸ್ವಲ್ಪ ಮಳೆಗಾಲದಲ್ಲಿ ಸ್ವಲ್ಪ ಮೇಂಟೈನ್ ಆಗುತ್ತೆ. ಬೇಸಿಗೆಯಲ್ಲಿ 2 ಬೋರ್ ಇದೆ, ಅದರಲ್ಲಿ ಮೇಂಟೈನ್ ಮಾಡ್ಕೊತಾ ಇದ್ವಿ. ಹಾಗಿದ್ರೆ ರವಿ ಅವರೇ, ತಾವು ಎಷ್ಟು ಎಕರೆ ಜಮೀನನ್ನ ಹೊಂದಿದ್ದೀರಾ? ಆ ಜಮೀನನ್ನ ಯಾವ ರೀತಿ ವಿಂಗಡಣೆ ಮಾಡಿಕೊಂಡು ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನ ಬೆಳೀತಾ ಇದ್ದೀರಾ? ನಮ್ಮದು 4 ಎಕರೆ ಇದೆ. ನಾನೀಗ ಒಂದು ಅರ್ಧ ಎಕರೆಲಿ ಸಿಲ್ವರ್ ಗಿಡ ಹಾಕಿದ್ದೀನಿ. ಮತ್ತು ಒಂದು ಬೇಸಿಗೆಯಲ್ಲಿ ಸ್ವಲ್ಪ ಮಹಾಗನಿ ಹಾಕಬೇಕು. ಯಾಕೆ ಅಂದರೆ ಈ ಮೆಣಸಿನ ನಾವು ಬಿಸಕ್ಕೆ ಅದೊಂದು ಸ್ವಲ್ಪ ಕಾಡು ಬೆಳೆ ಅಂತ ಮಾಡ್ತಾ ಇದ್ದೀವಿ. ಮತ್ತು ಸ್ವಲ್ಪ ರಕ್ತಚಂದನ, ಶ್ರೀಗಂಧ ಸ್ವಲ್ಪ ಹಾಕೊಂಡಿದ್ದೀವಿ. ಎಲ್ಲ ಸ್ವಲ್ಪ ಹಾಕೊಂಡು ಸ್ವಲ್ಪ ಮೆಣಸು ಹಾಕೋವಂತ ಎಲ್ಲ ಬೆಳೆನ ಸ್ವಲ್ಪ ಹಾಕೊಂಡು ಒಂದೇ ನಂಬ್ಕೊಳಕ್ಕಾಗಲ್ಲ, ಅದು ಸ್ವಲ್ಪ ಮಾಡೋವಂತ. ಆಹಾರ ಧಾನ್ಯಗಳು, ತರಕಾರಿಗಳನ್ನ ಯಾವ ರೀತಿ ವಿಂಗಡಣೆ ಮಾಡ್ಕೊಂಡು ಬೆಳಿತೀರಾ? ತರಕಾರಿ ಅಂದರೆ ಉಳ್ಳಿ ಮತ್ತು ಅವರೇನ, ಅದು ಬೇಸಿಗೆ, ಮಳೆಗಾಲದಲ್ಲಿ ಹಾಕೋಕ್ಕಾಗಲ್ಲ. ಮಳೆಗಾಲದ ಮುಗಿದ ತಕ್ಷಣ ಅವನ್ನ ಹಾಕ್ತಾ ಇದೀವಿ. ಮತ್ತು ಇವು ಸಿರಿಧಾನ್ಯಗಳು ಈ ಸಂಸ್ಥೆ ಕಡೆಯಿಂದ ಕೊಡ್ತಾರಲ್ಲ, ಅವನ್ನ ಹಾಕೊಂಡಿದ್ದೀವಿ. ಈಗ ಹಾಕೊಂಡಿದ್ದೀವಿ ರಾಗಿ ಜೊತೆಗೆ ಸಿರಿಧಾನ್ಯನ ಹಾಕೊಂಡಿದ್ದೀವಿ. ಮತ್ತು ಹತ್ತಿ ಕೂಳದ ತಕ್ಷಣ ಪುನಃ ಹಾಕ್ಬೇಕಂತ ಹಾಕೊಂಡಿದ್ದೀವಿ. ಎಷ್ಟು ಪ್ರದೇಶದಲ್ಲಿ ಸಿರಿಧಾನ್ಯವನ್ನ ಈಗ ಬೆಳೀತಾ ಇದ್ದೀರಾ? ಈಗ ಅರ್ಧ ಎಕರೆ ಹಾಕೊಂಡಿದ್ದೀನಿ ನಾನು. ಅರ್ಧ ಎಕರೆ ಹಾಕೊಂಡಿದ್ದೀನಿ. ರಾಗಿ ಒಂದು ಎಕರೆ ಹಾಕೊಂಡಿದ್ದೀನಿ. ಇನ್ನೊಂದು 10-15 ದಿನ ಇನ್ನೊಂದು ಎಕರೆ ಹಾಕಬೇಕು ರಾಗಿ. ಒಳಗಡೆ ಸಿರಿಧಾನ್ಯ ಹಾಕುವಂತ ಸಾಲು ಬಿಡುವಂತ. ಯಾವ್ಯಾವ ಪ್ರಮುಖವಾಗಿ ಸಿರಿಧಾನ್ಯಗಳಲ್ಲಿ ಯಾವ್ಯಾವ ಬೆಳೆಗಳು ಬೆಳೀತೀವಿ? ಸಿರಿಧಾನ್ಯ ಈಗ ಊದ್ಲು ಮತ್ತು ನವಣೆ 2 ಹಾಕೊಂಡಿದ್ವಿ.
ರಾಗಿ 3 ಹಾಕೊಂಡಿದ್ವಿ. ನಮ್ಮ ಈ ಭಾಗದಲ್ಲಿ ಸಿರಿಧಾನ್ಯಗಳ ಬೆಳೆಯನ್ನ ಬೆಳೆಯೋದು ಬಹಳ ವಿರಳ. ತಮ್ಗೆ ಈ ಸಿರಿಧಾನ್ಯಗಳನ್ನ ಬೆಳಿಬೇಕು ಅಂತ ಏಕೆ ಅನಿಸ್ತು? ಅದರ ಮಹತ್ವ ನಿಮ್ಗೆ ಹೇಗೆ ಅರಿವಾಯಿತು? ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ನಾ ಸ್ಟಾರ್ಟಿಂಗಲ್ಲಿ ಬಂದು ಸಂಸ್ಥೆಯವ್ರು ಬಂದು ಈ ಥರ ರೈತರ ನಮ್ಮ ಗುಂಪು ಮಾಡ್ಕೊತಾ ಇದ್ದೀವಿ, ಬಂದು ಸೇರ್ಕೊಳ್ಳಿ ಅಂತ ಹೇಳಿದ್ರು. ನಾವು ಹೆಂಗಿದ್ರು ಕೃಷಿ ಮಾಡ್ತೀವಲ್ಲ ಅಂದ್ಬಿಟ್ಟು ಸೇರ್ಕೊಂಡು ಸಿರಿಧಾನ್ಯ ಬಗ್ಗೆ ನಾವಣೆ ಎಲ್ಲ ಮೊದಲು ಬೆಳೀತಿದ್ದ ಅಂತ ನಮ್ಮ ಈ ಕಡೆ ಮೊದಲು ಬೆಳೀತಿದ್ದು ನಮ್ಮ ತಂದೆಯವ್ರ ಕಾಲದಲ್ಲಿ ಬಿಟ್ಬಿಟ್ಟಿದ್ದು. ಇತ್ತೀಚೆಗೆ ಬಿಟ್ಬಿಟ್ಟು ಪುನಃ ಅದ್ರ ಬಗ್ಗೆ ಗೊತ್ತಾಗಿದ್ದು ಸಂಸ್ಥೆ ಕಡೆಯಿಂದನೇ. ಈ ಥರ ಬೆಳೆ ಮಾಡಿದ್ರೆ ಈ ಥರ ಸಿರಿಧಾನ್ಯಗಳ ಬೆಲೆ ಸಿಗುತ್ತೆ, ಅದು ಸೇವಿಸಿದ್ರೆ ಈ ಥರ ಪೌಷ್ಟಿಕ ಆಹಾರ ಅದು ಅಂದ್ಬಿಟ್ಟು ಸಂಸ್ಥೆಯವ್ರ ಕಡೆಯಿಂದ ನಮಗೆ ಮಾಹಿತಿ ಕೊಟ್ಟಿದ್ದು. ಹಾಗಾಗಿ ಅವರು ಬಿತ್ತನೆ ಬೀಜ ಕೊಟ್ಟರು ನಾವು ಬೆಳೀತಾ ಇದ್ದೀವಿ. ಈ ಇತರ ಆಹಾರ ಧಾನ್ಯಗಳು ಬೆಳೆಯೋದಕ್ಕೂ ಈ ಸಿರಿಧಾನ್ಯಗಳು ಬೆಳೆಯೋದಕ್ಕೂ ಎಷ್ಟು ವ್ಯವಸಾಯ ಪದ್ಧತಿಲಿ ಆಗಿರ್ಬೋದು ಕ್ರಮದಲ್ಲಿ ಏನಾದರೂ ಬದಲಾವಣೆಗಳು ಇದೆಯಾ? ಬೇರೆ ತರಕಾರಿಗೂ ಇದಕ್ಕೂ ಭಾರಿ ವ್ಯತ್ಯಾಸ ಇದೆ. ಆದರೆ ಔಷಧಿ ಗೊಬ್ಬರದಲ್ಲಿ ತರಕಾರಿ ಮೇನ್ ಇದು ಮಾಡ್ಕೋಬೋದು, ಇದರಲ್ಲಿ ಅಷ್ಟು ಇದಿಲ್ಲ, ಖರ್ಚಿಲ್ಲ. ಮತ್ತು ಅದರಲ್ಲಿ ಖರ್ಚು ಜಾಸ್ತಿ ಬೀಳುತ್ತೆ. ಒಂದು ರೋಗ ಬರುತ್ತೆ ಏನಾದ್ರು ತರಕಾರಿಗೆ, ಮತ್ತು ಮಳೆ ಬಿದ್ದರೆ ಒಂದು ಫಸಲು ಹಾಳಾಗೋಗುತ್ತೆ. ಈ ವರ್ಷ ಹಂಗಾಗಿ ಎಲ್ಲ ಫಸಲು ತರಕಾರಿ ಫಸಲು ನಾವೆಲ್ಲ ಹೋದವು. ಅದ್ರ ಮೇಂಟನ್ನು ಅಷ್ಟು ಕಮ್ಮಿ ಸಿರಿಧಾನ್ಯಗಳಿಗೆ. ತರಕಾರಿ ಮೇಂಟೆನೆನ್ಸ್ ಅಷ್ಟು ಬರಲ್ಲ ಇಲ್ಲಿಗೆ. ಅಂದ್ರೆ ಖರ್ಚು ಕಡಿಮೆ ಇದೆ, ನಿರ್ವಹಣೆನೂ ಕೂಡ ಅಷ್ಟೊಂದು ಕಡಿಮೆ ಇರುತ್ತೆ. ಅದರಿಂದ ಉತ್ತಮವಾಗಿ ಇಳುವರಿ ಸಿಗುತ್ತೆ. ಈ ವರ್ಷ ಹಾಕಿದ್ದು ನೋಡಬೇಕು. ಮೊದಲು ಬೆಳಿತಿದ್ರು, ಈ ವರ್ಷ ಹಾಕಿದ್ರೆ ನಾವು ಸಿಗುತ್ತೆ. ಈಗ ಪರವಾಗಿಲ್ಲ, ಒಟ್ಟಿನಲ್ಲಿ ಎಲ್ಲ ಮೊಳಕೆ ಎಲ್ಲ ಚೆನ್ನಾಗಿ ಬಂದಿದೆ. ನೋಡಬೇಕು ಇಳುವರಿ. ಇತರ ಧಾನ್ಯಗಳನ್ನ ಬೆಳೆಯೋದಕ್ಕೂ ವಿಶೇಷವಾಗಿ ಈ ಸಿರಿಧಾನ್ಯಗಳನ್ನ ಬೆಳೆಯೋದಕ್ಕೂ ಈ ಸಿರಿಧಾನ್ಯಗಳಿಂದ ಎಷ್ಟೆಲ್ಲ ಅನುಕೂಲ ಇದೆ? ಪೌಷ್ಟಿಕ ಆಹಾರ ನ್ಯೂಟ್ರಿಯನ್ಸ್ ಫುಲ್ಲು ಜಾಸ್ತಿ ಸಿಗುತ್ತೆ, ನಾರಿನಾಂಶ ಜಾಸ್ತಿ ಇರುತ್ತಂತಲ್ಲಿ ಸಿರಿಧಾನ್ಯದಲ್ಲಿ. ಈ ಅಕ್ಕಿ ಮತ್ತು ಗೋಧಿಲಿ ಅಷ್ಟು ಇರಲ್ವಂತೆ. ಸಿರಿಧಾನ್ಯಗಳಲ್ಲಿ ನಾರಿನಾಂಶ ಜಾಸ್ತಿ ಇರುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಸಿರಿಧಾನ್ಯ ಅಂತ ಈ ಗೌರ್ಮೆಂಟ್ ಅವ್ರು ಇದು ಮಾಡಿದ್ದಾರೆ. ಬೆಳಿಬೇಕು ರೈತರು ಸಿರಿಧಾನ್ಯ ಮತ್ತು ಬೆಂಬಲ ಕೊಡ್ತಾ ಇದ್ದಾರೆ. ಬೆಂಬಲ ಬೆಲೆನೂ ಇದೆ ಸಿರಿಧಾನ್ಯಗಳಿಗೆ. ಹೆಕ್ಟೇರ್ಗೆ ಇಷ್ಟ ಅಂತ ಕೊಡ್ತಾ ಇದ್ದಾರೆ ಅವ್ರಿಗೆ. ಈಗ ತಾವು ತಮ್ಮ ಈ 4 ಎಕರೆ ಜಮೀನು ಪ್ರದೇಶದಲ್ಲಿ ಈ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನು ಬೆಳೀತಾ ಇದ್ದೀರಲ್ಲ, ಇಲ್ಲಿ ಯಾವ ರೀತಿಯಾದಂಥ ವ್ಯವಸಾಯ ಪದ್ಧತಿಯನ್ನು ಅನುಸರಿಸಿ, ಯಾವ ರೀತಿಯ ಕ್ರಮಗಳನ್ನು ಅನುಸರಿಸಿ ಕೃಷಿಯನ್ನು ಮಾಡ್ತಾ ಇದ್ದಾರೆ? ವ್ಯವಸಾಯ ಅಂದರೆ ನಾವು ಒಟ್ಟಿಗೆ ಟೋಟಲ್ ಆಗ್ತಾಯಿಲ್ಲ, ಸ್ವಲ್ಪ ಹಾಕ್ತಾ ಇದ್ವಿ. ಒಂದೂವರೆ ಎಕರೆ 2 ಎಕರೆ ಒಂದು ಭಾಗ, ಇನ್ನೊಂದು 2 ಎಕರೆ ಒಂದು ಭಾಗ, ಹಂಗೆ ಮಾಡ್ಕೊಂಡು ವಿಂಗಡಣೆ ಮಾಡ್ಕೊಂಡು ಮಾಡ್ತಾಯಿದ್ವಿ. ಒಂದು ಎಕರೆಗೆ ಒಂದು ವರ್ಷದ ಬೆಳೆ, 1 ಎಕರೆ 3 ತಿಂಗಳ ಬೆಳೆ, ಇನ್ನೊಂದು ಹತ್ತಿ 1 ಎಕರೆಗೆ ಹಂಗೆ ಮಾಡ್ಕೊಂಡು ವಿಂಗಡಣೆ ಮಾಡ್ಕೊಂಡು 4 ತಿಂಗಳ ಬೆಳೆನ ಹಾಕೊಂಡು ಬರ್ತಾಯಿದ್ವಿ. ಹಾಗಾದರೆ ಒಂದು ವರ್ಷದ ಬೆಳೆ ಒಂದು ಕಡೆ ಹಾಕ್ತಾರೆ, ಇನ್ನು ಬಾಕಿ 3 ತಿಂಗಳ ಬೆಳೆ ಅಂದ್ರೆ 3 ಬೆಳೆ ಬೆಳ್ಕೋಬೋದಲ್ಲ. ಆರಿಂದ ನೀವು ನಿರ್ವಹಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಅಗತ್ಯವಾದಂಥ ಗೊಬ್ಬರ ಆಗಿರ್ಬೋದು, ಪೋಷಕಾಂಶಗಳಾಗಿರ್ಬೋದು, ಅದನ್ನು ಒದಗಿಸೋದು ನಾವು ದನ ಗೊಬ್ಬರ ಹಾಕ್ತಾಯಿದ್ದೀವಿ. ದನ ಗೊಬ್ಬರ ಜೊತೆಗೆ ನಮ್ಮ ಸಂಸ್ಥೆಯವ್ರ ಕಡೆಯಿಂದ ಇದು ಕೊಟ್ಟಿದ್ದಾರೆ, ಯಾವುದೋ ಎರೆಹುಳ ತೊಟ್ಟಿ ಕೊಟ್ಟಿದ್ದಾರೆ, ಅದನ್ನೂ ಹಾಕ್ತೇವೆ. ಮತ್ತು ಜೀವಾಮೃತ ಕೊಡ್ತಾ ಇದ್ದೀವಿ. ಜಾಸ್ತಿ ಪ್ರಾಮುಖ್ಯತೆ ಸಾವಯವ ಕೊಡ್ತಾ ಇದ್ದೀವಿ. ಇತ್ತೀಚೆಗೆ ನಾವು ದನ ಗೊಬ್ಬರದಿಂದ ಹಿಡಿದು ಜೀವಾಮೃತ ಮತ್ತು ಘನ ಜೀವಾಮೃತ ಅಂದ್ಕೊಂಡು ಇನ್ನೊಂದು ಥರ ಮಾಡ್ತಾಯಿದ್ದೀವಿ. ಅವು ಮತ್ತು ಇನ್ನೊಂದು ಸ್ಪ್ರೇ ಮಾಡೋಕ್ಕೆ ಜೀವಾಮೃತ, ಅದು ಬೇರೆ ಟಾನಿಕ್ಕು, ಅವೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ರಾಸಾಯನಿಕ ಗೊಬ್ಬರಗಳು ಯಾವುದನ್ನು ಬಳಸ್ತಾ ಇಲ್ಲ. ರಾಸಾಯನಿಕ ಇಲ್ಲ. ಈಗ ಸಾವಯವ, ಈಗ ತೊಟ್ಟಿ ನಾವು ಎಲ್ಲ ಒಂದೊಂದು ಕೊಟ್ಟರೆ ನಾವು 2 ಇಸ್ಕೊ ಬಂದು ಮಡಗಿದ್ದೀವಿ. 2 ತೊಟ್ಟಿ 2 ಗೊಬ್ಬರ ಮಾಡ್ತಾಯಿದ್ವಿ. 1 ತೊಟ್ಟಿಗೆ ಬಿಟ್ಟಿದ್ದೀವಿ, 1 ತೊಟ್ಟಿ ಕೊಳಿತಾ ಇದೆ ಒಂದು ಸೈಡಲ್ಲಿ, ಅದಕ್ಕೆ ಬಿಡಬೇಕು. ಈಗ ಜೀವಾಮೃತ ಕೂಡ ತಾವೇ ಮಾಡಿಕೊಂಡು ಅದನ್ನು ಬೆಳೆಗಳಿಗೆ ಸಿಂಪಡಿಸ್ತಾ ಇದ್ದೀವಿ ಅಂತಲ್ಲ, ಯಾವ್ಯಾವ ರೀತಿಯ ಜೀವಾಮೃತವನ್ನು ತಾವು ಮಾಡ್ತಾ ಇದ್ರೆ, ಹೇಗೆ ಮಾಡಿ ಅದನ್ನು ಬಳಸ್ತಾ ಇದ್ದೀವಿ? ಜೀವಾಮೃತ ಅಂದರೆ ಒಂದು ವಾರಕ್ಕೆ ಮಾಡ್ಕೊಳೋದು. ಅದು ಒಂದು 5 kg ಹಸಿ ಸಗಣಿ, ಒಂದು 5 ಲೀಟ್ರು ದನ ಗಂಜಲ ಅಂತ ದ್ವಿದಳ ಧಾನ್ಯದ ಇದು ಬರುತ್ತೆ ಪೌಡ್ರು, ಅದು ಮತ್ತು 1-2 kg ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಬೆಳಿಗ್ಗೆ ಒಂದ್ಸಲ, ಸಾಯಂಕಾಲ ಒಂದ್ಸಲ ಮಿಕ್ಸ್ ಮಾಡಿ ನೀರಲ್ಲಿ ಹಾಕೊಂಡು ಮಡಿಕ್ಬೇಕು. 1 ವಾರ ಆದ್ಮೇಲೆ ಅದನ್ನ ಯೂಸ್ ಮಾಡೋದು. ಸ್ಪ್ರೇ ಅದು ಮಾಡ್ಬೋದು, ಇಲ್ದ್ರ ಬುಡಕ್ಕಾದ್ರೂ ಕೊಡ್ಬೋದು. ಅದು ಗೊಬ್ಬರ ರೀತಿ ಒಳ್ಳೆ ಹಸಿರು ಚೆನ್ನಾಗಿ ಬರುತ್ತೆ. ಅದು ಜೀವಾಮೃತ ನಮ್ಮ ರಾಸಾಯನಿಕಿಂತ ಚೆನ್ನಾಗಿ ಬರುತ್ತೆ. ಇದು ಪೊಟ್ಯಾಶ್ ಮತ್ತು ಎಲ್ಲ ಸಾರಜನಕ ಎಲ್ಲ ಅಲ್ಲೇ ಸಿಗುತ್ತಲ್ಲ, ಕ್ಲೀನಾಗಿ ಬರುತ್ತೆ. ಅಂದರೆ ಈಗ ರಾಸಾಯನಿಕ ಗೊಬ್ಬರ ಕೊಂಡ್ಕೊಳ್ಳೋ ಖರ್ಚಿಗಿಂತ ಕಡಿಮೆ ಇದೆ ಇದು. ಈಗೇನು ಒಂದು 2,000 ಇದೆಯಲ್ಲ ಒಂದು ಚೀಲಕ್ಕೆ. ಇದೇನೋ ಒಂದು ಸಗಣಿ ಇಲ್ಲೇ ಸಿಗುತ್ತೆ. ಒಂದು ದ್ವಿದಳ ಧಾನ್ಯ ಪೌಡ್ರು ಅದೇ ಒಂದು 50 ರೂಪಾಯಿ ಆಗುತ್ತೇನೋ. ಒಂದು ಬ್ಯಾರಲ್ಗೆ ಒಂದು 50 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. ಇದು ಒಂದು 2 kg ಬೆಲ್ಲ ಅಷ್ಟೇ, ಒಂದು 100-150 ರೂಪಾಯಿ ಖರ್ಚಾಗುತ್ತೆ. ಅದು 2,500 ಬದಲು 150 ರೂಪಾಯಲ್ಲಿ ಆರಾಮಾಗಿ ಮಾಡ್ಕೋಬೋದಲ್ಲ. ಈ ಜೀವಾಮೃತವನ್ನು ಆ ಬೆಳೆಗಳಿಗೆ ಯಾವ ರೀತಿ ಸಿಂಪಡಿಸ್ತೀರಾ?
ಬೆಳೆಗಳಿಗೆ ಅಂದ್ರೆ ಸ್ಪ್ರೇ ಕೊಡ್ಬೋದು, ಸ್ಪ್ರೇ ಕ್ಯಾನಲ್ಲಿ ಫಿಲ್ಟರ್ ಮಾಡ್ಕೊಂಡು ಸ್ಪ್ರೇ ಕ್ಯಾನಲ್ಲಿ ಕೊಡ್ಬೋದು. ಇಲ್ಲಾಂದ್ರೆ ಇದು ಬರುತ್ತೆ, ಡ್ರಿಪ್ ಪೈಪ್ ಬರುತ್ತಲ್ಲ ಇರಿಗೇಷನ್, ಒಳಗಡೆ ಕ್ಯಾನಿಂದ ಆನ್ ಮಾಡ್ಕೊಂಡು ಡ್ರಿಪ್ಗೆ ಕೊಟ್ಬಿಟ್ಟು ಡ್ರಿಪ್ ಕ್ಯಾನ್ ಖಾಲಿ ಆಗಂಟ ನೀರು ಒಳಗಡೆನೆ ಹೋಗುತ್ತೆ, ಗಿಡಗಳ ಬುಡಕ್ಕಿ ಬೀಳುತ್ತದು, ಆ ಥರ ಮಾಡ್ಕೋಬೋದು. ಇಲ್ಲಾಂದ್ರೆ ಗ್ಲಾಸಲ್ಲಿ ಒಂದೊಂದು ಗ್ಲಾಸಲ್ಲಿ ಬಕೆಟ್ ಹಾಕೊಂಡು ಗಿಡಕ್ಕೆ ಬಿಡ್ಬೋದು ಬುಡಕ್ಕೆ. ಅಂದ್ರೆ ಜೀವಾಮೃತ ನೇರವಾಗಿ ಅದನ್ನ ಬಿಡ್ಬೇಕಾ, ಇಲ್ಲ ಅದಕ್ಕೆ ಏನಾದ್ರು ಮತ್ತೆ ನೀರೇನಾದ್ರೂ ಮಿಕ್ಸ್ ಮಾಡ್ಕೋತೀರಾ? ಇಲ್ಲ, ಒಂದು ಡ್ರಮ್ಗೆ ನೀರು ಇರುತ್ತಲ್ಲ 200 ಲೀಟ್ರ್ಗೆ ಎಲ್ಲ ಮಿಕ್ಸ್ ಮಾಡಿ ಹಾಕೊಂಡಿರ್ತೀವಿ, ಅದನ್ನೇ ತಗೊಂಡೋಗಿ ಒಯ್ಯೋದಷ್ಟೇ ಗಿಡಗಳಿಗೆ, ಬೇರೆ ಏನು ನೀರು ಮಿಕ್ಸ್ ಮಾಡಬೇಕಾಗಿಲ್ಲ. ಫಲಿತಾಂಶ ಸಿಕ್ಕಿದೆಯಾ ಉತ್ತಮವಾಗಿ? ಫಲಿತಾಂಶ ಚೆನ್ನಾಗಿ ಇರುತ್ತೆ, ಹಸಿರು ಒಳ್ಳೆ ಕ್ಲೀನಾಗಿ ಬರುತ್ತೆ, ಡೆವಲಪ್ ಚೆನ್ನಾಗಾಗುತ್ತೆ, ಹೂವು ಚೆನ್ನಾಗಿ ಬಿಡ್ತವೆ, ಕಾಯಿನೂ ಸ್ವಲ್ಪ ದಪ್ಪ ಆಗ್ತವೆ. ಈಗ ರಾಸಾಯನಿಕ್ಕಿಂತ ಪೈನ ಇದು ಜೀವಾಮೃತ ಚೆನ್ನಾಗಿರುತ್ತೆ. ಯಾವುದೇ ರೀತಿಯ ರೋಗ ಬಾಧೆ ಕಂಡು ಬಂದಿಲ್ಲ? ರೋಗ ಬರಲ್ಲ, ರಾಸಾಯನಿಕ ಹೊಡೆದ್ರೇನೆ ರೋಗ ಜಾಸ್ತಿ ಬರೋದು. ಹೌದು, ಅಂದ್ರೆ ಇನ್ನೂ ಹೆಚ್ಚಿನದಾಗಿ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗ್ತಾ ಇಲ್ಲ, ಅದರಿಂದ ಯಾವುದೇ ರೀತಿಯ ರೋಗಗಳು ಕಂಡು ಬರ್ತಾ ಇಲ್ಲ. ನಾವು ಸಾವಯವ ಮಾಡಿದ್ರೆ pH ಜಾಸ್ತಿ ಆಗುತ್ತಲ್ಲ, ಮಣ್ಣು pH ಜಾಸ್ತಿ ಆಗುತ್ತೆ. ಈ ರಾಸಾಯನಿಕ ಬೆಳೆದ್ರೆ ಎಲ್ಲ ಮಣ್ಣು pH ಎಲ್ಲ ಮಣ್ಣು ತಿನ್ಕತ್ತೆ, ಯಾವುದೋ ಕಳನಾಶಕ ಹೊಡಿತೀವಿ ಮಣ್ಣು ತಿನ್ನುತ್ತೆ, ಯೂರಿನ ಕೊಡ್ತೀವಿ, ಯಾವುದೋ DAP ಕೊಡ್ತೀವಿ, ಎಲ್ಲ ಮಣ್ಣು ತಿನ್ನೋ ಪದಾರ್ಥ. ನಾವು ಎಷ್ಟೋ ಒಂದು ಎರಡು ತಿಂಗಳು ಬರ್ಬೋದು ಅಷ್ಟೇ. ಇವಾಗ ವರ್ಷಗಾಲ ಮಣ್ಣು ಚೆನ್ನಾಗಿರುತ್ತಲ್ಲ ಇವು. ಹೌದು, ಫಲವತ್ತತೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ, ಫಲವತ್ತತೆ pH ಜಾಸ್ತಿ ಆಗುತ್ತೆ, ಮಣ್ಣಿನ pH. ಈಗ ವಾಣಿಜ್ಯ ಬೆಳೆಗಳಾದಂಥ ಬಾಳೆ ಮತ್ತು ಶುಂಠಿಯನ್ನು ನಾವು ಬೆಳೀತಾ ಇದ್ದೀರಲ್ಲ, ಈ ಬೆಳೆಯನ್ನು ಸಹ ಅಥವಾ ಸಾವಯವ ಪದ್ಧತಿನಲ್ಲೇ ಬೆಳೀತಾ ಇದ್ದೀರಾ? ಬೆಳೆ ಅಂದ್ರೆ ಶುಂಠಿ ಬೇರೆ ಹಾಕ್ತಿದ್ವಿ, ಬೇರೆ ಗುತ್ತಿಗೆ ತಗೊಂಡು. ಬಾಳೆ ಮಾತ್ರ ನಮ್ಮ ಜಮೀನಲ್ಲಿ ಬೆಳೀತಾ ಇದ್ವಿ. ಬಾಳೆ ಸಾವಯವದಲ್ಲಿ ಮಾಡ್ತಾ ಇದ್ವಿ, ಶುಂಠಿ ಬೇರೆ ಗುತ್ತಿಗೆ ತಗೊಂಡು ಸಾವಯವ ಕೊಡ್ತಾ ಇದ್ವಿ. ಆದ್ರೆ ಅಷ್ಟು ರಾಸಾಯನಿಕ ಸ್ವಲ್ಪ ಕಮ್ಮಿ, ಸಾವಯವ ಮಾಮೂಲಿ ಯಾವ್ದು ಜೀವಾಮೃತ ಮತ್ತು ಬೇರೆ ಸೂಡೋಮೋನಾಸ್ ಬರುತ್ತಲ್ಲ, ಅವೆಲ್ಲ ಕೊಟ್ಕೊಂಡು ಬರ್ತಾ ಇದ್ವಿ ಶುಂಠಿಗೆ. ಆದ್ರೆ ರಾಸಾಯನಿಕ ಶುಂಠಿಗೆ ಕಮ್ಮಿ ಮಾಡ್ತಾ ಇದ್ವಿ. ಇಳುವರಿ ಚೆನ್ನಾಗಿ ಬರುತ್ತೆ, ಜೀವಾಮೃತ ಕೊಟ್ಟು ಸ್ಪ್ರೇ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಬೇವಿನ ಇದು ಬರುತ್ತಲ್ಲ, ಬೇವಿಂದು ಎಣ್ಣೆ, ಅದು ಕೊಟ್ಟರೆ ಚೆನ್ನಾಗಿ ಬರುತ್ತೆ ಗಿಡಗಳಿಗೆ. ಅವೆಲ್ಲ ರಾಸಾಯನಿಕಗಿಂತ ಇವು ಪೈನಾಗಿ ಬರುತ್ತೆ. ಬೇವಿನ ಎಣ್ಣೆ, ಬೇವಿನ ಬೀಜ ಪುಡಿ, ಅವು ಸುಮಾರು ಥರ ಇದ್ದಾವೆ. ಇದಕ್ಕೆ ಸಾವಯವಕ್ಕೆ ಎಲ್ಲ ಚೆನ್ನಾಗಿ ಕೊಡ್ಬೋದು. ಈಗ ಸಾವಯವ ಕೃಷಿಯನ್ನು ಅನುಸರಿಸಿ ತಾವು ಈ ರೀತಿಯ ಕೃಷಿ ಚಟುವಟಿಕೆಯನ್ನು ಮಾಡ್ತಿರೋದ್ರಿಂದ ಇದರ ಖರ್ಚು ವೆಚ್ಚಗಳ ಹೇಗಿದೆ, ನಿರ್ವಹಣೆ ಹೇಗಾಗ್ತಾ ಇದೆ? ಖರ್ಚು ಭಾಳ ಕಮ್ಮಿ ಆಗಿದೆ. ಮೊದಲು ಈಗ ಅಂದಾಜು 1 ಲಕ್ಷ ಕಮ್ಮಿ ಖರ್ಚು ಮಾಡ್ತೀವಿ ಅಂದ್ರೆ ಒಂದು 40,000 ಇಳಿದಿದೆ. ಯಾಕಂದ್ರೆ ಸಂಸ್ಥೆ ಕಡೆಯಿಂದ ಮಣ್ಣು ಟೆಸ್ಟ್ ಮಾಡಿಸಿದ್ರು. ಮೊದಲು ಗೊಬ್ಬರ ಬೇಕಾದಂಗೆ ಗೊತ್ತಿಲ್ಲದೆ ಸುರಿತಿದ್ದ ನಾವು. ಈಗ ಮಣ್ಣು ಟೆಸ್ಟ್ ಮಾಡಿಸಿದ್ರೆ ಎಷ್ಟು ಹಾಕ್ಬೇಕು, ಎಷ್ಟು ಕೊಡ್ಬೇಕಂತ ಮಣ್ಣು ರಿಪೋರ್ಟಲ್ಲಿ ಇದು ಇರುತ್ತಲ್ಲ, ಅಷ್ಟು ಪ್ರಕಾರ ಈ ವರ್ಷ ಖರ್ಚಾದ್ರೂ ಫುಲ್ ಕಮ್ಮಿ ಆಗಿದೆ ನಮಗೆ. ಅಂದ್ರೆ ಸಾವಯವ ಕೃಷಿಯನ್ನು ಅನುಸರಿಸೋದ್ರಿಂದ ಈ ರಾಸಾಯನಿಕ ಪದಾರ್ಥಗಳನ್ನ ಕೊಂಡ್ಕೊಳ್ಳೋ ಅಂತ ಖರ್ಚುಗಳಲ್ಲಿ ತುಂಬಾ ಕಡಿಮೆ ಸಾವಯವ ಕೃಷಿ ಪದ್ಧತಿ ಅನುಸರಿಸ್ತಾ ಇದ್ದಾರೆ. ಬಹಳ ಕಮ್ಮಿ ಆಗಿದೆ, ರಾಸಾಯನಿಕ ಬಹಳ ಕಮ್ಮಿ ಆಗಿದೆ, ಖರ್ಚು ಕಮ್ಮಿ ಆಗಿದೆ. ಜೊತೆಗೆ ಈಗ ತಾವು ಬೆಳೆದಂತ ಬೆಳೆಗಳನ್ನ ತಾವು ಯಾವ ರೀತಿಯೆಲ್ಲ ಉತ್ತಮ ರೀತಿಯಲ್ಲಿ ಒಂದು ಪದ್ಧತಿಯನ್ನು ಅನುಸರಿಸಿ ಬೆಳಿತಾರ, ಅದನ್ನ ಅಷ್ಟೇ ಜಾಗರೂಕತೆಯಿಂದ ಕಾಡು ಪ್ರಾಣಿಗಳಿಂದ ಆಗಿರ್ಬೋದು, ಇತರ ಪ್ರಾಣಿಗಳನ್ನ ಬೆಳೆಗಳನ್ನ ರಕ್ಷಣೆ ಮಾಡ್ಕೊಳ್ಳುವಂಥದ್ದು ಬಹಳ ಸವಾಲಿನ ಕೆಲಸ. ತಾಯಿ ಯಾವ ರೀತಿ ಬೆಳೆಗಳ ರಕ್ಷಣೆಯನ್ನ ಮಾಡ್ಕೊಳ್ತಾ ಇದ್ದೀವಿ? ನಾವು ನೈಟ್ ಕಾವಲು ಹೋಗ್ತೀವಿ, ಅಟ್ನಿ ಮಾಡ್ಕೊಂಡಿವಿ. ನೈಟ್ ಮಾಮೂಲಿ ಕಾವಲು ವರ್ಷ ಪೂರ್ತಿ ಕಾಡ ಆಯ್ತು ಹೊಲದ ಜಮೀನಲ್ಲಿ ಇರ್ತೀವಿ. ಮತ್ತು ಫೆನ್ಸಿಂಗ್ ಹಾಕೊಂಡಿವಿ ನಾವೇ ಸ್ವಂತ. ಒಂದು ಹಂದಿಗೆ ಮತ್ತು ಆನೆಗೆ ಫೆನ್ಸಿಂಗ್ ಹಾಕೊಂಡಿದ್ದೀವಿ. ಬಿಟ್ಟರೆ ನಮ್ಮ ಫಾರೆಸ್ಟ್ ಏರಿಯಾ ಫುಲ್ಲು ಟ್ರಂಚ್ ಇದೆ. ಮತ್ತು ಫೋನ್ ಮಾಡಿದ್ರೆ ಅವರು ಬರ್ತಾರೆ, ಆನೆ ಬಂದಿದೆ ಅಂದರೆ ಫಾರೆಸ್ಟ್ ಅವರು ಬಂದು ಬರ್ತಾರೆ ಕಾವಲಿಗೆಲ್ಲ. ಹಾಗೆಯೇ ತಾವು ರೀತಿಯ ಕೃಷಿ ಚಟುವಟಿಕೆಯನ್ನು ಮಾಡೋದಕ್ಕೆ, ಅದರಲ್ಲೂ ವಿಶೇಷವಾಗಿ ಸಾವಯವ ಕೃಷಿ ಪದ್ಧತಿ ಮುಖಾಂತರ ಕೃಷಿಯನ್ನು ಮಾಡ್ತಿರೋದ್ರಿಂದ ಕೃಷಿ ಇಲಾಖೆ ಕಡೆಯಿಂದ ಆಗಿರ್ಬೋದು ಅಥವಾ ಇತರ ಸಂಘ ಸಂಸ್ಥೆಗಳಿಂದ ಕಡೆಯಿಂದ ಆಗಿರ್ಬೋದು ಯಾವ ರೀತಿ ಸೌಲಭ್ಯಗಳನ್ನು ಅಥವಾ ಸಹಕಾರವನ್ನು ಪಡ್ಕೊತಾ ಇದ್ದೀರಾ? ಕೃಷಿ ಇಲಾಖೆಗೆ ನಾವು ಸುಮಾರು ಸಲ ಓಡಾಡಿದ್ದೀವಿ, ಆದರೆ ಏನು ಮಾಹಿತಿ ಕೊಡ್ತಾ ಇಲ್ಲ ಮತ್ತು ಸೌಲಭ್ಯ ನಾವು ಸಿಗ್ತಾ ಇಲ್ಲ ನಮಗೆ. ಯಾಕಂದ್ರೆ ಕೇಳ್ದಾಗೆಲ್ಲ ಬರೀ ಜನರಲ್ ಬಂದಿದೆ ಅಂತ. ನಾವು ಈಗ ಒಂದು ವಾರದಲ್ಲಿ ಹೋಗಿ ಕೇಳ್ದೋ, ಯಾವುದೋ ಮಿನಿ ಥಿಯೇಟ್ರ್ ಬಂದಿದೆ ಅಂತಲ್ಲ ಸರ್ ಅಂತ. ಇಲ್ಲ, ಅದು ಜನರಲ್ಗೆ ಅದು ಯಾರು ಮೊದಲು ಅವ್ರ ಜಾಗಕ್ಕೆ ಇರ್ತಾರೆ ಫಸ್ಟ್ ಅವ್ರು ಕೊಡ್ತಿದ್ವಿ ಅಂತ ಹೇಳಿದ್ರು. ನಾವು ಇದುವರೆಗೆ ನಾನು ಸುಮಾರು ಸಲ ಓಡಾಡಿದ್ದೀನಿ ಈ ಕೃಷಿ ಇಲಾಖೆ, ಅಷ್ಟು ಮಾಹಿತಿ ಸಿಗ್ತಾ ಇಲ್ಲ. ಮತ್ತು ನಮ್ಮ ಸಂಸ್ಥೆ ಕಡೆಯಿಂದ ಮಾಹಿತಿ ಕೊಡ್ತಾರೆ,
ತಿಂಗಳಿಗೆ ಮತ್ತು 2 ತಿಂಗಳಿಗೆ ಕರೆದು ಒಂದು ತರಬೇತಿ ಥರ ಕೊಟ್ಟು ನಮ್ಗೆ ಮಾಹಿತಿ ನಾವು ಕೊಡ್ತಾ ಇದ್ದಾರೆ ಅವರು. ಮತ್ತು ಪೈಪು ಕೊಟ್ಟಿದ್ದಾರೆ, ಇರಿಗೇಷನು, ಬಿತ್ತನೆ ಬೀಜನೂ ಕೊಡ್ತಾ ಇದ್ದಾರೆ. ಏನು ಬೇಕೋ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅವರು ನಿಂತ್ಕೊಂಡಿದ್ದಾರೆ ಮುಂದೆ ಸಂಸ್ಥೆಯವರು. ಈಗ ಸಂಸ್ಥೆ ಕಡೆಯಿಂದ ನಡೆಯುವಂತಹ ಈ ಕೃಷಿ ತರಬೇತಿಗಳಲ್ಲಿ ತಾವು ಭಾಗವಹಿಸ್ತಾ ಬರ್ತಾ ಇದ್ರಲ್ಲ, ಯಾವ್ಯಾವ ರೀತಿಯ ತರಬೇತಿಗಳನ್ನ ಭಾಗವಹಿಸ್ತಾ ಇದ್ದೀರಾ? ತರಬೇತಿಯಿಂದ ಬಂದ ನಂತರ ತಮ್ಮ ಕೃಷಿನಲ್ಲಿ ಯಾವ ರೀತಿ ಅಳವಡಿಕೆ ಮಾಡ್ಕೋತಾ ಇದ್ದೀರಾ? ಈಗ ನಾವು ಸುಮಾರು ಎರೆಹುಳು ಗೊಬ್ಬರ ಟ್ರೈನಿಂಗ್ ಕೊಟ್ಟರು, ಆಗಲೂ ಭಾಗವಹಿಸಿದ್ದೀವಿ. ಆಮೇಲೆ ಈ ಜೀವಾಮೃತದ ಟ್ರೈನಿಂಗ್ ಕೊಟ್ಟರು, ಆಗಲೂ ಭಾಗವಹಿಸಿದ್ವಿ. ಆಮೇಲೆ ರೇಷ್ಮೆದು ಟ್ರೈನಿಂಗ್ ಕೊಟ್ಟರು, ಅದನ್ನೂ ಭಾಗವಹಿಸ್ಕೊಂಡಿದ್ವಿ. ಯಾವ್ದು ಕೊಡ್ತಾರೆ ಅದೆಲ್ಲ ಭಾಗವಹಿಸಿದ್ವಿ. ಆದ್ರೆ ಆ ಭಾಗವಹಿಸಿದ ತಕ್ಷಣ ಸುಮಾರು ಮಾಹಿತಿ ನಾವು ಸಿಗ್ತಾವಲ್ಲ, ಬಂದು ನಾವು ಸ್ವಲ್ಪ ಜಮೀನಲ್ಲಿ ಅಳವಡಿಸ್ಕೊತಾ ಇದ್ವಿ. ಯಾಕಂದರೆ ಈಗ ಸೊಪ್ಪು ಈ ತೇವರೆಲ್ಲ ಅದು ಇದು ಎಲ್ಲ ಸ್ವಲ್ಪ ಬೆಳ್ಕೊತಾವಲ್ಲ, ನಾವು ಕೊಚ್ಚಿ ಸುಮ್ಮನೆ ಇಡ್ತಿದ್ದೋ. ಈಗ ಒಂದು ತಾರ್ಪಾಲ್ ರೀತಿ ಎರೆಹುಳು ತೊಟ್ಟಿ ಕೊಟ್ರಲ್ಲ, ತಗೊಬಂದು ಎಲ್ಲ ಸೊಪ್ಪು ಕೊಚ್ಚಿ ಇಟ್ಟು ಅದನ್ನೇ ಎರೆಹುಳು ಗೊಬ್ಬರ ಮಾಡ್ಕೊಂಡು ಜಮೀನ್ಗೆ ಹಾಕ್ತಾ ಇದೀವಿ. ಈಗ ತರಬೇತಿಗಳಿಂದ ಬಹಳಷ್ಟು ಅನುಕೂಲ ಆಗಿದೆ, ಬಹಳ ಅನುಕೂಲ ಆಗಿದೆ. ರವಿ ಅವರೇ, ತಾವು ಪ್ರಸ್ತುತವಾಗಿ ಸಾವಯವ ಕೃಷಿಯಲ್ಲಿ ತಮ್ಮ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಅದರಲ್ಲಿ ತಮ್ಮ ಬೆಳೆಗಳನ್ನು ಬೆಳೀತಾ ಒಂದು ಉತ್ತಮವಾದ ಇಳುವರಿಯನ್ನು ಪಡ್ಕೊಳ್ತಾ ಇರೋದ್ರಿಂದ, ಈ ರಾಸಾಯನಿಕ ಕೃಷಿಗೆ ಮಾಡಿದ್ರೆ ಉತ್ತಮವಾದ ಇಳುವರಿ ಸಿಗುತ್ತೆ, ಅದು ಬೇಗ ಬೆಳೆ ಕೈಗೆ ಸಿಗುತ್ತೆ ಅನ್ನೋದೊಂದು ಮನಸ್ಥಿತಿ ನಮ್ಮ ಭಾಗದ ರೈತರಲ್ಲಿ ಈಗಲೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಈ ಸಾವಯವ ಕೃಷಿಯ ಮಹತ್ವ ಕುರಿತು ಒಬ್ಬ ಸಾವಯವ ಕೃಷಿಕರಾಗಿ ರೈತರಿಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಏನೂ ಇಲ್ಲ, ಈ ರಾಸಾಯನಿಕ ಕಮ್ಮಿ ಮಾಡ್ಕೊಂಡು, ಆದಷ್ಟು ಕಮ್ಮಿ ಮಾಡ್ಕೊಂಡು ಈ ಸಾವಯವ ಪದ್ಧತಿನ ಅಳವಡಿಸ್ಕೊಂಡ್ರೆ ನೀವು ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಳ್ಳೋದು ತಪ್ಪುತ್ತೆ, ಖರ್ಚು ಕಮ್ಮಿ ಆಗುತ್ತೆ, ಎಲ್ಲ ಕಮ್ಮಿ ಆಗುತ್ತೆ. ಯಾವ ಮಾಹಿತಿ ಇಲ್ದೇ ಮಣ್ಣು ಟೆಸ್ಟ್ ಮಾಡಿಸ್ಕೊಂಡು, ಮಾಹಿತಿ ಇಲ್ದೇ ಯಾವ್ದು ಗೊಬ್ಬರ ತಂದು ಸುರಿಯೋದು, 5,000 ಖರ್ಚಿಗೆ 15,000 ಗೊಬ್ಬರ ತಂದು ಹಾಕೋದು, ಎಲ್ಲ ಮಣ್ಣು ಅವರವರ ಜಮೀನಲ್ಲಿ ಮಣ್ಣು ಟೆಸ್ಟ್ ಮಾಡಿಸ್ಕೊಂಡು ಯಾವ ಅಂಶ ಕಮ್ಮಿ ಆಗಿದೆ ಅದನ್ನ ಮಾಡ್ಕೊಂಡು, ಮತ್ತು ಸಾವಯವನ ಹೆಚ್ಚಾಗಿ ಬಳಸ್ಕೋಬೇಕು. ಯಾವ ರಾಸಾಯನಿಕಗಿಂತ ಸಾವಯವ ಹೆಚ್ಚಾಗಿ ಬಳಸ್ಕೊಂಡ್ರೆ ಆರಾಮಾಗಿ ಅವ್ರಿಗೆ ಖರ್ಚು ಕಮ್ಮಿ ಆದರೆ ರೈತರಿಗೆ ಎಲ್ಲ ಅವ್ರಿಗೆ ಅನುಕೂಲನೇ. ಸಾವಯವ ಮಾಡ್ಕೊಂಡ್ರೆ ದನ ಗೊಬ್ಬರ ತಗೊಂಡೋಗಿ ಸುರಿಯೋದು, ಮತ್ತು ಜೀವಾಮೃತ ಮಾಡ್ಕೋಬೋದು, ಎರೆಹುಳು ಗೊಬ್ಬರ ಮಾಡ್ಕೋಬೋದು. ಮತ್ತು ಯಾರಾದ್ರೂ ಬಾಳೆ ಗೀಳೆ ಹಾಕೊಂಡಿದ್ರೆ ಬಾಳೆ ಕಂದು ತಗೊಂಡೋಗಿ ರೋಡಲ್ಲಿ ಸುರಿತಾರೆ ಸುಮ್ಮನೆ ವೇಸ್ಟಾಗಿ. ಅದ್ರ ಬದಲು ಅದನ್ನ ಕೊಳಿಸ್ಕೊಂಡು ತೊಟ್ಟಿಗೆ ಹಾಕೊಂಡು ಎರೆಹುಳು ಮಾಡ್ಕೊಂಡ್ರೆ ಆರಾಮಾಗಿ ಅವರು ಗೊಬ್ಬರ ಹಾಕೊಂಡು ರಾಸಾಯನಿಕ ಗೊಬ್ಬರ ಹಾಕೋ ಬದಲು ಇನ್ನೆಲ್ಲ ಅಲ್ಲೇ ಸಿಗುತ್ತಲ್ಲ. ಈಗ ಯೂರಿಯಾ ತಗೊಂಡು 300 ರೂಪಾಯಿ, DAP ಒಂದು 2-2.5 ಸಾವಿರ ಆಗುತ್ತೆ. ಅದ್ರ ಬದಲು ಸಾವಯವ ಕೃಷಿ ಎರೆಹುಳು ಗೊಬ್ಬರ ಮಾಡ್ಕೊಂಡ್ರೆ ಸಾರಜನಕ, ಪೊಟ್ಯಾಶು ಎಲ್ಲ ಅಲ್ಲೇ ಸಿಗುತ್ತೆ. ಮಣ್ಣಿಗೆ ಹಾಕೊಂಡ್ರೆ ಪೈನಾಗಿ ಬೆಳಿಬೋದು. ಸುಮ್ಮನೆ ರಾಸಾಯನಿಕ ಅನ್ಕೊಂಡ್ರೆ ರೈತರು ಹೋಗಂಗಿತ್ತ ಸಾವಯವ ಮಾಡ್ಕೋಬಹುದು. ಹೌದು, ಸಾವಯವ ಗೊಬ್ಬರ ನಾವೇ ಸ್ವತಃ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಬೇಕಾದ ಖರ್ಚು ಕಡಿಮೆ ಆಗುತ್ತೆ, ಭೂಮಿಯ ಫಲವತ್ತತೆಯನ್ನು ಉಳ್ಕೊಳ್ಳುತ್ತೆ. ಖರ್ಚು ಕಮ್ಮಿ ಆದ್ರೆ ಆರಾಮಾಗಿ ರೈತರು ದುಡ್ಡು ಮಾಡ್ಕೋಬೋದಲ್ಲ. ಖರ್ಚು ಕಮ್ಮಿ, ನಾವು ಎರಬೇರಿ ಖರ್ಚು ಮಾಡೋಕ್ಕಿಂತ ಸಾವಯವ ಮಾಡ್ಕೊಂಡು ಕಮ್ಮಿ ಮಾಡ್ಕೋಬೋದಲ್ಲ. ಜೊತೆಗೆ ಮಣ್ಣಿನ ಫಲವತ್ತತೆ ಉಳ್ಕೊಳ್ಳುತ್ತಲ್ಲ ಜಮೀನು. ಅದೇ, ಮಣ್ಣಿನ ಫಲವತ್ತತೆ ಚೆನ್ನಾಗಿರುತ್ತೆ. ಈಗ ತಾವು ಈ ಸಾವಯವ ಕೃಷಿಯನ್ನು ಅನುಸರಿಸಿ ವಿವಿಧ ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ದೀರಲ್ಲ, ಈ ಬೆಳೆದಂಥ ಬೆಳೆಗಳನ್ನು, ಕೃಷಿ ಉತ್ಪನ್ನಗಳನ್ನು ಯಾವ ರೀತಿಯ ಮಾರುಕಟ್ಟೆ ವ್ಯವಸ್ಥೆ ಮುಖಾಂತರ ಮಾರಾಟ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀರಾ? ನಾವು ಈಗ 3 ತಿಂಗಳ ಬೆಳೆಯಾಗಿ ತರಕಾರಿ ನಾವು ಹಾಕತ್ತಾ ಇದ್ದೀವಿ. ತರಕಾರಿ ನಮ್ಮ APMC ಈ ಗುಂಡ್ಲಪೇಟೆಗೆ ಹಾಕತ್ತೀವಿ ಮಾರ್ಕೆಟ್ಗೆ. ಮತ್ತು ರಾಗಿ ನಾವು ಹೊರಗಡೆ ಕೊಟ್ಟಿಲ್ಲ, ನಾವು ಮನೆಗೆ ಬೆಳ್ಕೊತಾ ಇದ್ವಿ. ಈ ವರ್ಷ ಯಾವುದು ಸಿರಿಧಾನ್ಯ ಹಾಕೊಂಡಿದ್ವಿ. ಸಿರಿಧಾನ್ಯ ಅದೇ ಈ ವರ್ಷ ಗೊತ್ತಾಗುತ್ತೆ ಏನು ಬೆಳೆ, ಎಷ್ಟು kg, ಏನು ಬೆಲೆ ಅಂತ ಈ ವರ್ಷ ಗೊತ್ತಾಗುತ್ತೆ ಮಾರ್ಕೆಟು. ಹತ್ತಿ ಮಾತ್ರ ನಾವು ಇಲ್ಲಿ ದಳ್ಳಾಳಿಗಳಿಗೆ ಕೊಡ್ತಾ ಇದ್ದೀವಿ. ಈ ವಾಣಿಜ್ಯ ಬೆಳೆಗಳನ್ನ, ಬಾಳೆ, ಶುಂಠಿ ಇದನ್ನೆಲ್ಲ ಯಾವ ರೀತಿ? ಬಾಳೆ ಕೇರಳಕ್ಕೆ ಕಳಿಸ್ತಾ ಇದ್ದೀವಿ. ಕೇರಳ ಮಾರ್ಕೆಟು ಬಾಳೆ ವರ್ಷದ ಬೆಳೆ, ಅದು ಕೇರಳ ಮಾರ್ಕೆಟ್. ನಮ್ಮ ಈ ಕಡೆ ನಾವು ಹಾಕಿರೋದು ನೇಂದ್ರ ಬಾಳೆ. ಈ ಕಡೆ ಮಾರ್ಕೆಟ್ ಇರಲಿ, ಹತ್ರದಲ್ಲಿ ಯಾವುದೋ ಮಾರ್ಕೆಟ್ ಇಲ್ಲ. ಏಲಕ್ಕಿ ಇದೆ, ಏಲಕ್ಕಿ ಆದ್ರೆ ನಮ್ಮ ಅಕ್ಕಪಕ್ಕದವ್ರು ತಗೋತಾರೆ. ಇದು ನೇಂದ್ರ ನಾನು ಹಾಕಿರೋದು, ಕೊಟ್ಟರೆ ಕೇರಳಕ್ಕೆ ಕೊಡಬೇಕು, ಅದು ಕೇರಳ ಪಾಟೆ ಬರೋದು. ಶುಂಠಿ ಬೇಕಾದ್ರೆ ನಮ್ಮ ಇಲ್ಲಿ ತಗೋತಾರೆ. ಶುಂಠಿ ನಮ್ಮ ಇಲ್ಲಿದೆ, ಯಾನ್ ಪೋಸ್ಟಲ್ಲೂ ಇದೆ. ಇಲ್ಲೆಲ್ಲೇ ವಾಣಿಜ್ಯ ಬೆಳೆ ಅಲ್ವಾ, ತಗೋತಾರೆ. ನಮ್ಮ ಯಾನ್ ಪೋಸ್ಟ್ ತಗೋತಾರೆ. ಮತ್ತು ಅದು ಕೇರಳಕ್ಕೆ ಜಾಸ್ತಿ, ಕೇರಳ ಪಾರ್ಟಿಗಳೇ ಬರೋದು. ಹಾಗಿದ್ರೆ ತಾವು ಈ ರೀತಿಯ ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸ್ತಾ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ತಮ್ಮ ಆದಾಯದ ಸ್ಥಿತಿಗತಿ ಆಗಿರ್ಬೋದು, ತಮ್ಮ ಆರ್ಥಿಕ ಬೆಳವಣಿಗೆ ಆಗಿರ್ಬೋದು, ಹೇಗೆ ಕಾಣ್ತಾ ಇದ್ದೀರಾ? ಮೊದಲು ವಿಪರೀತ ಸಾಲ ಮಾಡ್ಕೊತಿದ್ದೋ, ಅದು ಮಳೆ ಆಶ್ರಿತ ಕೃಷಿ ಆಗಿದ್ರಿಂದ ಮಳೆಗೆ ಮಾತ್ರ ಬೇಸಿಗೆ ಮಾಮೂಲಿ ಸಾಲ ಮಾಡ್ಕೊಳ್ಳೋದು, ಬಡ್ಡಿ ಕಟ್ಟೋದು ಅದೇ ಆಗಾಯ್ತಿತ್ತು. ಈ ಬೋರ್ ಮಾಡ್ಕೊಟ್ಟಿಂದ 3 ತಿಂಗಳ ಬೆಳೆ
ಒಂದು ಬೆಳೆ ಹೋದ್ರೆ ಇನ್ನೊಂದು ಬೆಳೆ ಬೆಳ್ಕೋಬಹುದು ಅಂದ್ಬಿಟ್ಟು ಇದಿರುತ್ತೆ ನಮಗೆ ಆದಾಯ. ಅಂದ್ರೆ ಒಂದು ಬೆಳೆ ಹೋದ್ರೂ ಇನ್ನೊಂದು ಬೆಳೆಯಲ್ಲಿ ಆದಾಯ ಬರುತ್ತೆ. ಹಾಗಾಗಿ ಬಾಳೆಲ್ಲಿ ಬರುತ್ತೆ, ವರ್ಷ ಪೂರ್ತಿ ಬೆಳೆ ಇರುತ್ತೆ. ಈಗ ನಮ್ಮದು ಹತ್ತಿ ಕೂಳೆ ಆಗ್ತಾ ಇದೆ. ಈಗ ಹತ್ತಿ ಈ ವರ್ಷ ಕಮ್ಮಿ, ಒಂದು 50-60 ಲಾಭ ಅಂದ್ರಿ, ಅದೀಗ ಒಂದು 15 ದಿನ ಅದು ಹೋಗುತ್ತೆ. ಆಮೇಲೆ ಈಗ ನಮ್ದು ಬಾಳೆ ಬರ್ತಾ ಇದೆ, ಅದು ಒಂದು 2 ಎಕರೆ ಹಾಕೊಂಡಿದ್ದೀವಿ. ಅದು ಒಂದು ಈಗಿನ ರೇಟಲ್ಲಿ ಒಂದು 3 ಲಕ್ಷ ಆಗುತ್ತೆ. ಈ ಥರ ಆದಾಯ ಬರ್ತಿರೋದು ನಮಗೆ. ಅದು ಬೆಳೆ ಆಗಿ ಒಂದೇ ಬೆಳೆ ಹಾಕಿದ್ರೆ ನಮ್ಗೆ ಆದಾಯ ಸಿಗಲ್ಲ. ಒಂದು 3 ತಿಂಗಳು ಬೆಳೆ ಹಾಕ್ಬೇಕು, ಒಂದು 4 ತಿಂಗಳ ಬೆಳೆ, ಒಂದು ವರ್ಷದ ಬೆಳೆ. ಈ 3 ಹಾಕತ್ತಿದ್ರೆ ನಮಗೆ ಯಾವ್ದ್ರಲ್ಲಿ ಒಂದು ಹೋದ್ರೆ ಒಂದು ಸಿಗುತ್ತೆ. ಅದೇ ಸಾವಯವ ಪದ್ಧತಿ ಅನುಸರಿಸೋದ್ರಿಂದ ಅದಕ್ಕೆ ಬೇಕಾದಂತ ಖರ್ಚು ಕೂಡ ಕಡಿಮೆ ಆಗ್ತಾ ಇದೆ, ಮತ್ತೆ ಇಳುವರಿನೂ ಕೂಡ ಚೆನ್ನಾಗಿ ಬರ್ತಾ ಇದೆ. ಇದರಿಂದ ಉತ್ತಮವಾದಂತ ಆದಾಯ ಬರ್ತಾ ಇದೆ. ಈಗ ತಾವು ಈ ರೀತಿಯ ಕೃಷಿ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ತಾ ಇದರಲ್ಲಿ ಒಂದು ಉತ್ತಮವಾದ ಯಶಸ್ಸನ್ನ ಕಾಣ್ತಾ ಇದ್ರಲ್ಲ, ಈ ಕೃಷಿ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ಳೋದಕ್ಕೆ ತಮ್ಮ ಕುಟುಂಬದವರು ಕೂಡ ಸಹಕಾರ ಕೊಡ್ತಾ ಇದ್ದೀರಾ? ಹೇಗಿದೆ ತಮ್ಮ ಈ ಕೃಷಿ ಚಟುವಟಿಕೆ ಕುಟುಂಬದವರ ಸಹಕಾರ? ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆಯವ್ರಿಗೆ ಸ್ಟ್ರೋಕ್ ಆಗಿದೆ. ಮೊದಲು ಅವರು ಜಾಸ್ತಿಯಾಗಿ ಸಾವಯವನ್ನೇ ನಂಬ್ತಿದ್ದು. ಎರೆಹುಳು ತೊಟ್ಟಿ ಮಾಡಿದ್ರು ಅವರು. ಮತ್ತು ಬೇವಿನ ಎಣ್ಣೆ ತಗೊಬಂದೆಲ್ಲ ಸ್ಪ್ರೇ ಮಾಡ್ತಿದ್ರು ತಿನ್ನೋಕ್ಕೆಲ್ಲ. ಈಗ ನಮ್ಮ ತಾಯಿಯವರು ಅವರು ಸಪೋರ್ಟ್ ಚೆನ್ನಾಗಿ ಮಾಡ್ತಾರೆ. ಯಾವ್ದು ಬೆಳೆ ಹಾಕ್ತಿರ್ವಿ ಮಾಕು ಏನಾದ್ರು ಬೆಳೆ ಮಾಡಿದ್ರು ಮಾಡುವಂತ ಅವರು ಮಾಡ್ತಾರೆ. ಮತ್ತು ಜಮೀನೆಲ್ಲ ಯಾವಾಗಲೂ ಕೆಲಸ ಮಾಡ್ಕೊಂಡು ಅವರು ಜಮೀನೆಲ್ಲ ಇರ್ತಾರೆ. ಬಹಳ ಸಂತೋಷ ರವಿಯವರೇ, ಸಾಕಷ್ಟು ವಿಚಾರಗಳನ್ನು ತಮ್ಮ ಸಾವಯವ ಕೃಷಿ ಅನುಭವ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ತಾಲೂಕಿನ ರೈತರಿಗಾಗಿರ್ಬೋದು, ಈ ಸಾವಯವ ಕೃಷಿಯ ಮಹತ್ವವನ್ನು ಕುರಿತು ತಾವೇನು ಸಲಹೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ? ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಆದಷ್ಟು ರಾಸಾಯನಿಕವಾಗಿ ಏನು ನೀವು ಕೃಷಿ ಮಾಡ್ತಿದ್ರ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಫುಲ್ ಕಮ್ಮಿ ಮಾಡಿದ್ರು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಆಮೇಲೆ ಫುಲ್ಲು ಸಾವಯವಗೆ ತೋರಿಸ್ಕೋಬಹುದು. ಈಗ ನೀವು ಒಂದು ಯೂರಿಯಾ ಏನಾದರೂ ತಗೊಬರ್ಬೇಕಂದ್ರೆ ಖರ್ಚು ಜಾಸ್ತಿ ಇರುತ್ತೆ. ಅದೇ ನಮ್ಮ ಮನೇಲಿ ಮರಳು ಹಾಕೊಂಡು ಗಂಜಲ ಹಾಕೊಂಡು ಯೂರಿಯಾ ಮಾಡಿದ್ರೆ ಅದಕ್ಕಿಂತ ಬೆಳೆ ಚೆನ್ನಾಗಿ ಬರುತ್ತೆ. ನೀವು ರಾಸಾಯನಿಕ ಜಾಸ್ತಿ ಹೋಗ್ಬೇಡಿ, ಸಾವಯವಗೆ ಸ್ವಲ್ಪ ತೊಡಗಿಸ್ತಾ ಬಂದ್ಕೊಳ್ಳಿ. ನೀವು ಖರ್ಚು ಕಮ್ಮಿ ಆಗುತ್ತೆ, ಆದಾಯನೂ ಬರುತ್ತೆ ನಿಮ್ಗೆ ಅಂತ ಹೇಳ್ಬೋದು ಅಷ್ಟೇ. ಒಂದೇ ಬಾರಿ ರಾಸಾಯನಿಕದಿಂದ ಸಾವಯವಕ್ಕೆ ಬರೋದು ಕಷ್ಟ ಆಗುತ್ತೆ. ಹಂತವಾಗಿ ಬರ್ಬೋದು. ಹಂತವಾಗಿ ಬಂದ್ರೆ ಅವ್ರಿಗೆ ಅನುಕೂಲ ಆಗ್ತವೆ. ಅಂದ್ರೆ ಸಡನ್ ಆಗಿ ಬರೋಕ್ಕಾಗಲ್ಲ. ಯಾವ್ದಾದ್ರು ಅಷ್ಟೇ ಸಡನ್ ಆಗಿ ಕಮ್ಮಿ ಮಾಡ್ಕೊಂಡು ಬಂದ್ರೆ ಅವ್ರಿಗೂ ತೊಂದರೆ ಆಗುತ್ತೆ. ಸ್ವಲ್ಪ 2 ಮೂಟೆ ಹಾಕೊಂಡು ಅವರು ರಾಸಾಯನಿಕನ 1 ಮೂಟೆ ಕಮ್ಮಿ ಮಾಡ್ಕೊಂಡು ಈ ಮಾಮೂಲಿ ಸಾವಯವ ಗೊಬ್ಬರ ಅದಕ್ಕೆ ಹಾಕೊಂಡ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅವ್ರ ಖರ್ಚು. ಬಹಳ ಸಂತೋಷ ರವಿಯವರೇ, ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ 18 ವರ್ಷಗಳಿಂದ ಈ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಅದರಲ್ಲಿ ವಿವಿಧ ರೀತಿಯ ಆಹಾರ ಬೆಳೆಗಳಾಗಿರ್ಬೋದು, ತರಕಾರಿ ಬೆಳೆಗಳಾಗಿರ್ಬೋದು, ಪ್ರಮುಖವಾಗಿ ಬಾಳೆ ಮತ್ತು ಶುಂಠಿ ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ಬರ್ತಿರೋದು ಕುರಿತಾಗಿರ್ಬೋದು, ತಾವು ಅನುಸರಿಸ್ತಾ ಬರ್ತಿರೋಂಥ ಸಾವಯವ ಕೃಷಿ ಪದ್ಧತಿಯ ಅನುಭವ ಆಗಿರ್ಬೋದು, ಇದರಲ್ಲಿ ಖರ್ಚು ವೆಚ್ಚಗಳ ನಿರ್ವಹಣೆ ಹೇಗಿರುತ್ತೆ, ಈ ಬೆಳೆಗಳಲ್ಲಿ ಯಾವ ರೀತಿಯಾದಂಥ ಇಳುವರಿ ಬರ್ತಾ ಇದೆ ಅನ್ನೋದು ಕುರಿತು, ಜೊತೆಗೆ ಸ್ವತಃ ತಾವೇನೆ ಸಾವಯವ ಗೊಬ್ಬರಗಳಾದಂತಹ ಎರೆಹುಳ ಗೊಬ್ಬರ ಆಗಿರ್ಬೋದು, ಜೀವಾಮೃತ ಆಗಿರ್ಬೋದು, ಇದನ್ನು ತಾವೇ ಯಾವ ರೀತಿ ಎಲ್ಲ ಮಾಡಿಕೊಂಡು ಬೆಳೆಗಳಿಗೆ ಸಿಂಪಡಿಸ್ತಾ ಇದ್ದಾರೆ, ಇದರಿಂದ ಯಾವುದೇ ರೀತಿಯ ಕೀಟ ಬಾಧೆಗಳು ರೋಗ ಬಾಧೆಗಳು ಬರ್ತಾ ಇರೋದು ಕುರಿತಾಗಿರ್ಬೋದು, ಮತ್ತು ಉತ್ತಮ ಇಳುವರಿ ಸಿಗ್ತಾ ಇರೋದಾಗಿರ್ಬೋದು, ಇದರಲ್ಲಿ ತಮ್ಮ ಉತ್ತಮವಾದ ಆದಾಯವನ್ನು ಕಾಣ್ತಾ ಬರ್ತಾ ಇರೋದಾಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತು ತಮ್ಮ ಸಾವಯವ ಕೃಷಿಯ ಸಮಗ್ರ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ನಮ್ಮ ಕೇಳುಗರಿಗೆ ಈ ಸಾವಯವ ಕೃಷಿಯ ಮಹತ್ವವನ್ನು ತಿಳಿಸ್ಕೊಡೋದಕ್ಕೆ ತಮಗೆ ತುಂಬ ಧನ್ಯವಾದಗಳು ರವಿಯವರೇ. ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೂಡಗಿ ಹಡಿಯ ಸಾವಯವ ಸಮಗ್ರ ಕೃಷಿಕರಾದಂಥ ಶ್ರೀಯುತ ರವಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಪ್ರಗತಿಪರ ರೈತರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಅನ್ನದಾತನ ಕೂಗಿಗೆ ದನಿಯಾದ ವೇದಿಕೆ. ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಕೃಷಿ ಉಪಕರಣಗಳು, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ, ರೇಷ್ಮೆ, ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ. ತಪ್ಪದೇ ಕೇಳಿ ಪ್ರತಿ ಸೋಮವಾರ
ಬೆಳಿಗ್ಗೆ 8:45 ಹಾಗೂ ಬುಧವಾರ ಸಂಜೆ 6:50 ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರದಿಂದ.